ಬಲ್ಲಾಳ 1.2 ಕಿಲೋಮೀಟರ್ ರೋಪ್ ವೇ ಇದೆ. ಟೂ ಅವರ್ಸ್ ವೆಯ್ಟ್ ಮಾಡಿದ್ವಿ. ಇವಾಗ ಸ್ನೋಫಾಲ್ ಆಗಿ ಸ್ಟಾರ್ಟ್ ಆಗಿದೆ. ವಾವ್ ಚಲ ಬಾಬಾ. ಇವತ್ತು ಬೆಳಗ್ಗೆನೇ ಎದ್ದು ತಿಂಡಿ ಮಾಡಿ ಹೊರಟಿದ್ದೆ ಸ್ನೋ ಪಾಯಿಂಟ್ ನೋಡೋಣ ಅಂತ. ನಾವು ಸ್ನೋ ಪಾಯಿಂಟ್ಗೆ ಹೋಗೋಕೆ ಮುಂಚೆನೆ ಕೆಳಗಡೆನೆ ಜರ್ಕಿನ್ ಮತ್ತು ಬೂಟ್ ಎಲ್ಲ ರೆಂಟಿಗೆ ಸಿಗುತ್ತೆ. ಸೊ ನಾವು ಅಲ್ಲಿಗೆ ಹೋಗಿ ಅದನ್ನೆಲ್ಲ ತಗೊಂಡು ಅಲ್ಲಿ ನಾವು ಹಾಗೆ ಇಲ್ಲೇನೆ ಕಾಂಬೋ ಪ್ಯಾಕಲ್ಲಿ ಆಕ್ಟಿವಿಟೀಸ್ ನೀವು ಏನೇ ಆಡ್ತೀವಿ ಅಂದರೆ ಇಲ್ಲೇ ಕೊಡ್ತೀರಾ. ಸೊ ನೀವು ಅಲ್ಲೋಗಿ ತಗೊತೀವಿ ಅಂತ ಹೇಳಿದ್ರೆ ಎಲ್ಲಕ್ಕೂ ರೈಟ್ ಜಾಸ್ತಿ ಇರುತ್ತೆ. ಒಂದೊಂದು ಕಾಂಬೋ ಪ್ಯಾಕಲ್ಲಿ ನಿಮಗೆ 1200ಗೆಲ್ಲ ನಿಮಗೆ 3-4 ಗೇಮ್ಗಳನ್ನ ಇನ್ಕ್ಲೂಡ್ ಆಗಿ ಕೊಟ್ಟಿರ್ತಾರೆ. ಬಟ್ ನೀವು ಅಲ್ಲೋಗಿ ತಗೋತೀವಿ ಅಂತ ಹೇಳಿದ್ರೆ ಒಂದೊಂದಕ್ಕೆ 600-700 ಹೇಳ್ತಾರೆ. ಜಿಪ್ ಲೈನ್ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲರೂ ಬರಬೇಕು. ಸೊ ಆ್ಯಕ್ಟಿವಿಟೀಸ್ ಎಲ್ಲ ಆಲ್ಮೋಸ್ಟ್ ಇಲ್ಲೇನೆ. ಹೇಗೆ ಹೋಗೋದು? ಇಲ್ಲಿ ಹೋಗ್ಬೇಕಾ? ಕೆಳಗಡೆ ಏನಾ? ಇಲ್ಲಿ ನೋಡಿ ಇದು ಹೇಗಿದೆ ಅಂತ. ಓ ಕಮಾನ್. ಬ್ಯಾಲೆನ್ಸಿಂಗ್ ಇದೆ, ಬನ್ನಿ ಪರವಾಗಿಲ್ಲ. ನಡ್ಕೊಂಡೆ ಬಾ, ನಿಂತ್ಕೊಂಡೆ ಬಾ, ಏನಾಗಲ್ಲ. ನಿಂತ್ಕೊಂಡೆ ಬಾರಮ್ಮ, ಬ್ಯಾಲೆನ್ಸ್ ಮಾಡು ನೀಟಾಗಿ. ಬಲ್ಲಾಳ बहुत अच्छा है भाई. ಇದೆ ಹೇಳಿದ್ದು 1.2 ಕಿಲೋಮೀಟರ್ ರೋಪ್ ವೇ ಇದೆ. ಸೊ ಇದು ಹೇಗಪ್ಪ ಅಂತ ಹೇಳಿದ್ರೆ ಈ ಕಡೆಯಿಂದ ಹೋಗಿ ಮತ್ತೆ ರಿಟರ್ನ್ ಆ ಕಡೆಯಿಂದ ಬರಬೇಕು ರೋಪ್ ವೇಲಿ. ನೀವು ಬೇರೆ ಕಡೆ ನೋಡಿದ್ರೆ ಹೇಗಿರುತ್ತೆ ಅಂತ ಹೇಳಿದ್ರೆ ಒಂದೇ ಸೈಡ್ ಇರುತ್ತೆ. ಬಟ್ ಇದು 2 ಕಡೆಯಿಂದ ಇರುತ್ತೆ. ಒಳ್ಳೆ ವ್ಯೂ ಇದೆ. ಬೀಳ್ತು ಇನ್ಕೆ ಒಳಗಡೆ ಅಂದರೆ ಮುಗೀತು ಕತೆ. ನೋಡಿ ಇದು ವಾಹ್, ಇಲ್ಲಿ ನೋಡಿ ಇದೇ ಅದ್ಭುತ. ಅಂದರೆ ಚೆನ್ನಾಗಿತ್ತು. ಈಗ ಒಂದು ಸೈಡ್ ಬಂದಾಯಿತು, ಬಿದ್ದಿದ್ದೆ. ಇವಾಗ ಈ ಕಡೆಯಿಂದ ಹೋಗ್ಬೇಕು. ತುಂಬ ಸುಸ್ತಾಗೋಯ್ತು. ಹಾಂ, ಹೇಗಿತ್ತು ಎಕ್ಸ್ಪೀರಿಯನ್ಸು? ಇವಾಗ ಯಾಕೆ ಸರ್ ಗೂಳಿ ಜೊತೆ ಆಟ ಆಡೋಕೆ ಹೋಯ್ತಾರದು ಈಗ. ಇದು ನೋಡಿ ಬೆಟ್ಟ ಗುಡ್ಡಗಳನ್ನು ಮಾಡ್ಕೊಂಡು ಹೋಗ್ತಾವೆ. ಹಾವು ಎರಡು ಜೊತೆಗೆ ಹೋಗ್ತೇವೆ. ಏನೋ ಒಂದು ರೌಂಡ್ ಕರ್ಕೊಂಡು ಹೋಗಿದ್ದು ಬರ್ತಾರೆ. ಬಟ್ ಆದರೂ ನೀಟ್ ಟ್ರೈನ್ ಆಗ್ಬಿಟ್ಟಿದ್ದಾವೆ ಇವು. ಹಿಂಗೆ ಕಾಲೊಳಗಡೆ ಹಗ್ಗ ಸಿಗಾಕೊಂಡ್ಬಿಟ್ಟೈತೆ. ಕಪ್ಪಲ್ ಕೋಣ. ಸಖತ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದು ಚೆನ್ನಾಗಿತ್ತು. ಒಂಥರ ಒಂದು ರೌಂಡ್ ಕರ್ಕೊಂಡೋಗಿ ಬರ್ತಾರೆ. ಒಂದು 50 to 100 ಮೀಟರು ಚೆನ್ನಾಗಿದೆ. ನೆಕ್ಸ್ಟು ಇಲ್ಲಿ ಅಷ್ಟೇ ಗೇಮ್ ಮುಗೀತು. ಇಲ್ಲಿ ನೆಕ್ಸ್ಟು ಸ್ನೋಫಾಲ್ಗೆ ಹೋಗ್ಬೇಕು. ಇವಾಗ ನೆಕ್ಸ್ಟ್ ಅದೇನೇ ಇರೋದು. ಅಲ್ಲಿ ಒಂದಷ್ಟು ಆ್ಯಕ್ಟಿವಿಟೀಸ್ಗಳಿವೆ, ಅದನ್ನು ಆಡಬೇಕು. ಮಸ್ಟ್ ಚೆನ್ನಾಗಿದೆ ಎಲ್ಲ. ಬಟ್ ಇದು ಹೇಗೆ ಅಂತ ಹೇಳಿದ್ರೆ ನಾನು ಹೇಳೋದ್ನಲ್ಲ, ಇಲ್ಲೇ ಬಂದು ನೀವು ಯಾವುದೂ ತೊಗೊಬೇಡಿ. ಕೆಳಗಡೆನೇ ಪ್ಯಾಕೇಜಲ್ಲಿ ಕೊಡ್ತಾರೆ, ಅಲ್ಲಿ ತೊಗೊಂಡು. ಅಲ್ಲಿ ತೊಗೊಂಡ್ರೆ ನಿಮಗೆ ಎಲ್ಲ ನೀಟಾಗಿ ನೋಡಿ ಅವರೇನೆ ಫೋಟೋ ಎಲ್ಲ ಹೊಡ್ಕೊಡ್ತಾರೆ, ವೀಡಿಯೋ ಎಲ್ಲ ಮಾಡ್ಕೊಡ್ತಾರೆ. ವಾ ನೋಡಿ ಬಂಗೀಸನ್
ಲಾಸ್ಟ್ 2 ಡೇಸಿಂದ ಅಟಲ್ ಟನಲ್ ಹತ್ರನೇ ಎಲ್ಲ ಸ್ನೋಫಾಲ್ ಆಗ್ತಿತ್ತು, ಚೆನ್ನಾಗಿತ್ತು ಅಂತ ತುಂಬ ವಿಡಿಯೋಗಳು ನೋಡಿದ್ವಿ ನಾವು. ಬಟ್ ಇವತ್ತು ಅಲ್ಲಿ ಅಟಲ್ ಟನಲ್ ಹತ್ರ ಸ್ನೋಫಾಲ್ ಆಗಲಿ ಏನೂ ಆಗ್ತಿಲ್ಲ. ಸೊ ಅದಕ್ಕೋಸ್ಕರನೇ ಇನ್ನು ಅಟಲ್ ಟನಲ್ ಇಂದ ಮುಂದೆ ಕಾಕ್ಸರ್ ಅಂತಿದೆ, ಅಲ್ಲಿ ಸ್ನೋಫಾಲ್ ಆಗ್ತಿದೆ ಅಂತ ಹೇಳಿದ್ರೆ ಅಲ್ಲಿಗೆ ಹೋಗ್ಬೇಕು. ಈ ಅಟಲ್ ಟನಲ್ ಸುಮಾರು 9.2 ಕಿಲೋಮೀಟರ್ ದೂರ ಇದೆ ಅಂತ ಹೇಳಿದ್ರೆ, ಮೊದಲಿಗೆ ಕಾಕ್ಸರ್ಗೆ ಹೋಗ್ತಿದ್ವಲ್ಲ ಅಲ್ಲಿಗೆ ಈ ಅಟಲ್ ಟನಲ್ ಇಲ್ಲ ಅಂತ ಹೇಳಿದ್ರೆ 100 ಕಿಲೋಮೀಟರ್ ಬಳಸಿ ಬರಬೇಕಾಗಿತ್ತು, ಅಂದ್ರೆ ಸುತ್ತಿ ಬರಬೇಕಾಗಿತ್ತು. ಇವಾಗ ಈ ಅಟಲ್ ಟನಲ್ ಇಂದ ಕೇವಲ 9 ರಿಂದ 10 ಕಿಲೋಮೀಟರ್ ತಂದಿಳಿಸಿದ್ದಾರೆ. ಸೊ ಈ ಬೆಟ್ಟ ಇದೆಯಲ್ಲ, ಬೆಟ್ಟನ ಕೊರೆದು ಒಳಗಡೆ ಅಟಲ್ ಟನಲ್ ಅಂತ ಹೇಳಿದ್ರೆ ಬೆಟ್ಟದ ಒಳಗಡೆ ಹೋಗೋದು. ಅದು ನಿಮಗೆ ಬೆಟ್ಟನೇ 1.5 ಕಿಲೋಮೀಟರ್ ಎತ್ತರ ಇದೆ. ಈಗ ನೀವು ನೋಡ್ತಾ ಇದ್ದೀರಲ್ಲ ಡೈರೆಕ್ಟ್, ಅದು ನಿಮ್ಗೆ ಆ ಬೆಟ್ಟ 1.5 ಕಿಲೋಮೀಟರ್ ಎತ್ತರ ಇದೆ ಅಂತೆ. ಅದರ ಒಳಗಡೆನೆ ಇವಾಗ ನಾವು ಹೋಗೋದು. ಸುಮಾರು 9.2 ಕಿಲೋಮೀಟರ್ನ ಕೊರೆದು 100 ಕಿಲೋಮೀಟರ್ನ 10 ಕಿಲೋಮೀಟರ್ಗೆ ತಂದು ನಿಲ್ಲಿಸಿದ್ದಾರೆ. ನೀವು ಹಿಮಾಚಲ ಪ್ರದೇಶ ಬಂದ್ರೆ ನೀವು ನೂರಾರು ಅಟಲ್ ಟನಲ್ಗಳನ್ನ ನೋಡ್ತೀರಾ, ಎಲ್ಲ ಬೆಟ್ಟವನ್ನ ಕೊರೆದು ಒಳಗಡೆಯಿಂದಾನೇ ಮಾಡಿರೋದು. ಅಂದ್ರೆ ರೋಡ್ ಎಲ್ಲ ಇವಾಗ ನಾನು ಹೇಳ್ಬೇಕಂದ್ರೆ ಮೇಲೆ ಬೆಟ್ಟ ಇರುತ್ತೆ, ಒಳಗಡೆ ನಾವು ಹೋಗ್ತಾ ಇರ್ತೀವಿ. ಇವಾಗ ನೀವೇನು ನೋಡ್ತಾ ಇದ್ದೀರಾ, ಈ ನದಿಯ ಹೆಸರು ಬಂದು ಜೇಲಂ ಅಂತ ಕರೀತಾರೆ. ಇದು ಪಾಕಿಸ್ತಾನಕ್ಕೆ ಕನೆಕ್ಟ್ ಆಗುತ್ತೆ, ಅಂದ್ರೆ ಪಾಕಿಸ್ತಾನಕ್ಕೆ ಈ ನೀರು ಹೋಗುತ್ತೆ. ಇವಾಗ ಪಹಲ್ಗಾಮ್ ದಾಳಿ ಆದ್ಮೇಲೆ ಇದನ್ನು ನೀರನ್ನ ಕೂಡ ಸ್ಟಾಪ್ ಮಾಡಿದ್ದಾರೆ ಅಂತ ಇಲ್ಲಿರೋರು ಹೇಳ್ತಾರೆ. ನವೆಂಬರ್ ಡಿಸೆಂಬರ್ ಟೈಮಲ್ಲಿ ಯಾವುದೇ ಟೂರಿಸ್ಟ್ಗಳನ್ನ ಇಲ್ಲಿ ಅಲೌಡ್ ಮಾಡಲ್ಲ. ಬಿಕಾಸ್ ಯಾಕೆಂದ್ರೆ ಇದೆಲ್ಲ ಫುಲ್ಲು ಮಂಜಾಗ್ಬಿಟ್ಟಿರುತ್ತೆ, ಐಸ್ ಕಟ್ಕೊಂಡಿರ್ತದೆ. ಇಲ್ಲಿ ನಮ್ಮ ಸೈನಿಕರು ಎಂತ ಕಷ್ಟದ ಸ್ಥಿತಿಯಲ್ಲೂ ನಮಗೋಸ್ಕರ ಸೇವೆ ಮಾಡ್ತಾ ಇರ್ತಾರೆ. ಇವಾಗ ನೀವೇನು ಅಕ್ಕಪಕ್ಕ ನೋಡ್ತಾ ಇದ್ದೀರಾ, ಇದು ಗೋಡೆ ಅಲ್ಲ, ಮಂಜಿನ ಗೋಡೆ ಇದು. ಸೊ ಈ ಟೈಮಲ್ಲಿ ಟೂರಿಸ್ಟ್ ಬರ್ತಾರೆ ಅಂತ ಮಿಲಿಟರಿ ಅವರೆಲ್ಲರೂ ಸೇರಿ ರೋಡ್ ನ ಮಾಡಿರ್ತಾರೆ, ಅದು ನಮಗೋಸ್ಕರ ಟ್ರಾವೆಲ್ ಮಾಡೋಕ್ಕೋಸ್ಕರ. ಇವಾಗ ಏಪ್ರಿಲ್ ಟೈಮಲ್ಲಿ ನಾವು ಬಂದಾಗಲೇ ಈ ತರ ಸಿಚುವೇಶನ್ ಇದೆ. ಇನ್ನು ನವೆಂಬರ್ ಡಿಸೆಂಬರ್ ಟೈಮಲ್ಲಿ ನಮ್ಮ ಸೈನಿಕರು ಇಲ್ಲೇ ಸೇವೆ ಮಾಡ್ತಾರೆ ಅಂತ ಹೇಳಿದ್ರೆ ಇಮ್ಯಾಜಿನ್ ಮಾಡಿ. ಫೈನಲಿ ಕೋಕ್ಸರ್ ಹತ್ರ ಬಂದ್ವಿ. ಈಗ ವೆದರ್ ಪ್ರಕಾರ ಇಲ್ಲಿ ಸ್ನೋಫಾಲ್ ಆಗುತ್ತೆ ಅಂತ ಬಂದಿದೆ. ಅಂದರೆ ಕನಿಷ್ಠ ಪಕ್ಷ ಇಲ್ಲಿಂದ 1 ರಿಂದ 1.5 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು. ಅಲ್ಲಿ ನಿಮಗೆ ಎಲ್ಲ ಆಟ ಆಡೋಕ್ಕಾಗಲಿ ಎಲ್ಲ ಅಲ್ಲೇ ಆಕ್ಟಿವಿಟೀಸ್ಗಳು ಸುದ ಇದೆ. ನಾವು ತಗೊಂಡಿದ್ದೀವಲ್ಲ ಮಾರ್ನಿಂಗು, ಅದ್ರ ಇನ್ನೂ 2 ಗೇಮ್ದು ಬ್ಯಾಲೆನ್ಸ್ ಇಲ್ಲಿ ಇದೆ. ಸೊ ಹೋಗಿ ಅಲ್ಲಿ ಆಟ ಆಡಬೇಕು. ಇಲ್ಲಿ ಎಲ್ಲ ಏನು ಸಿಗಲ್ಲ, ಮ್ಯಾಗಿ ಪರೋಟ ಅದೇ. ಹೊಟ್ಟೆ ತುಂಬ ಹಸ್ಬಿಟ್ಟೈತೆ, ಮ್ಯಾಗಿ ಹೇಳಿದ್ದೀವಿ. ಈಗ ಮ್ಯಾಗಿ ತಿಂತಾ ಇದೀವಿ ಬಂದು. ಕೋಕ್ಸಂಗ್ ಬೇಕು ಸ್ನೋಫಾಲ್ ಆಗಿತ್ತಂತೆ, ಬಟ್ ಇವತ್ತು ಇಲ್ಲಿ ಸ್ನೋಫಾಲ್ ಆಗ್ತಿಲ್ಲ. ವೆದರಲ್ಲಿ ನೋಡಿದಾಗ ಸ್ನೋಫಾಲ್ ಆಗುತ್ತೆ ಇವತ್ತು ಅಂತ ಬಂದಿತ್ತು, ಬಟ್ ನೋಡಬೇಕು, ಇನ್ನು ಹೇಳೋಕ್ಕಾಗಲ್ಲ. ವೆದರ್ ಹೇಗಿರುತ್ತೆ ಅಂತಲೂ ಹೇಳೋಕ್ಕಾಗಲ್ಲ. ಈಗ ನೋಡೋಣ, ಆಗ್ಬೋದು ಆಗ್ದೇನೆ ಇರ್ಬೋದು. ಟೂ ಅವರ್ಸ್ ವೆಯ್ಟ್ ಮಾಡಿದ್ವಿ, ಇವಾಗ ಸ್ನೋಫಾಲ್ ಆಗಿ ಸ್ಟಾರ್ಟ್ ಆಗಿದೆ. ವಾವ್, ಸೂಪರ್ ಆಗಿದೆ ಮಾತ್ರ. ನೋಡಿ ವ್ಯೂ ನೋಡಿ. ವಾವ್, ಬಾ. ಇವಾಗ ನೀವು ನೋಡ್ತಾ ಇದ್ದೀರಲ್ಲ ಮೇಲೆ, ಅದು ಉದಂಗ್ ಪಾಸ್ ಅಂತ. ಅಂದರೆ ನಾವು ಬೆಳಗ್ಗೆ ಆಕ್ಟಿವಿಟೀಸ್ ಮಾಡಿದ್ವಿ ನೋಡಿ, ಅಲ್ಲಿಂದ ರೋಡ್ ಎಕ್ಸ್ಟ್ರಾ ರೋಡ್ ಇದೆ. ಬಟ್ ಇವಾಗ ಅಲ್ಲಿ ನೋಡಿ ಮೇಲ್ಗಡೆ ಎಲ್ಲ ಇದೆಲ್ಲ ಫುಲ್ ಕವರ್ ಆಗ್ಬಿಟ್ಟಿದೆ. ಇವಾಗ ಅದನ್ನು ಕ್ಲೋಸ್ ಮಾಡಿಬಿಟ್ಟಿರ್ತಾರೆ, ರೂಟ್ ಆಗಲಿ ಅಲ್ಲಿಗೆ ಯಾರು ಹೋಗೋಕ್ಕಾಗಲ್ಲ. ಮೇ ಎಂಡಲ್ಲಿ ಅಲ್ಲಿ ಓಪನ್ ಮಾಡ್ತಾರಂತೆ. ಸೊ ಅಲ್ಲಿಗೂ ಹೋಗಿ ವಿಸಿಟ್ ಮಾಡ್ಬೋದು. ಬಟ್ ಇವಾಗ ಕ್ಲೋಸ್ ಆಗಿಬಿಟ್ಟಿದೆ ಅದೆಲ್ಲ. ಇವಾಗ ನೋಡಿ ಟ್ರೈನಲ್ಲಿ ಎಂಟ್ರಿ ಹತ್ರ ಇದೀವಿ, ಅಂದರೆ ಮುಗಿಸ್ಕೊಂಡು ಬಂದ್ವಿ ನಾವು. ಅದೆಲ್ಲ ಸ್ನೋಫಾಲ್ ಎಲ್ಲ ನೋಡ್ಕೊಂಡು ಬಂದ್ವಿ. ಬಟ್ ಇವಾಗ ನೋಡಿ, ನೀವು ಇಲ್ಲಿ ನೋಡ್ತಿದ್ದೀರಲ್ಲ, ಇದನ್ನ ಹನುಮಾನ್ ಡಿಬ್ಬ ಅಂತ ಕರೀತಾರೆ. ಇದು ಸುಮಾರು ಎಷ್ಟು ಎತ್ತರ ಇದೆ ಅಂತ ಹೇಳಿದ್ರೆ 19,226 ಫೀಟ್ ಇದೆ. ಇದು 19,226 feet altitude.
ಇದನ್ನು ಬಂದು ಫ್ರೆಂಡ್ಶಿಪ್ ಪೀಕ್ ಅಂತ ಹೇಳ್ತಾರೆ. ಇಲ್ಲಿ ನೋಡಿ 1 2 3 4 5 6 7 8 ಎಲ್ಲ ಒಂದೇ ಸಮ ಇರ್ತದೆ. ಅದಕ್ಕೋಸ್ಕರ ಇದನ್ನು ಫ್ರೆಂಡ್ಶಿಪ್ ಪೀಕ್ ಅಂತ ಕರೀತಾರೆ. ಎಷ್ಟು ಫೀಟ್ ಇದೆ ಅದು? 17,353 ಫೀಟ್ಸ್. 17,353 ಫೀಟ್ ಇದೆ. ಇವು ಚೆನ್ನಾಗಿ ಮಾಡ್ತಾ ಇದೆಯಲ್ಲ ಬಾಬು. ಅಷ್ಟೇ.